ಹಾಯ್ ಹಲೋ ವೆಲ್ಕಮ್ ಟು ಅವರ್ ಚಾನಲ್. ಎಲ್ರಿಗೂ ಓಜಿ ರಿಲೀಸ್ ಆಗೈತೆ ಅಂತ ಏನಂದರೆ ಫಸ್ಟ್ ಶೋಗೆ ಬರಬೇಕು ಅಂತ ಅಂದ್ಕೊಂಡೇ ಇಲ್ಲ. ಮಧ್ಯಾಹ್ನ ಶೋಗೆ ಬಂದಿದ್ದೀವಿ. ನೋಡ್ಬೋದು ಥಿಯೇಟ್ರ್ ವೆಂಕಟೇಶ್ವರ ಥಿಯೇಟ್ರಲ್ಲಿ ಇಲ್ಲೇ. ಇನ್ನೊಂದು 2:15 ಶೋ ಇರೋದು. ಒಂದು ಬಂದು ಕುತ್ಕೊಂಡಿದ್ದೀನಿ. ನೋಡೋಣ ಹೆಂಗಿರುತ್ತೆ ಏನೋ. ಎಲ್ಲರೂ ಚೆನ್ನಾಗೈತೆ ಅಂತ ಅಂತವ್ರೆ. ನಮ್ಮಪ್ಪನೂ ಹೋಗಿ ಬಂದರು, ಅಣ್ಣನೂ ಹೋಗಿ ಬಂದರು. ಇವಾಗ ನಾನು ಹೋಗ್ತಾಯಿದ್ದೀನಿ. ನಮ್ಮ ಅಮ್ಮನ ಕರೆದ್ರೆ ಬಂದಿಲ್ಲ, ಯಾಕೋ ಗೊತ್ತಿಲ್ಲ. ಹೋಗಿ ಬೋರ್ ಅಂತ ನನ್ನ ಫ್ರೆಂಡೇನು ಬೇರೆ ಕರೆದಿದ್ದೀನಿ. 2 ಸೀಟ್ ಬುಕ್ ಮಾಡಿದ್ದೀನಿ. ಎಲ್ಲ ಇರಬೇಕು ಇಲ್ಲೇ ಅಂತ ಹೇಳಿದ್ದೀನಿ ಸ್ಟ್ರಿಕ್ಟಾಗಿ. ಬಂದರೆ ಬಂದಂಗಿಲ್ಲ ಅಂದರೆ ಯಾರೋ ಒಬ್ಬನ ಕರ್ಕೊಳೋದು. ಸಿನಿಮಾ ನೋಡಬೇಕು ಅಂದರೆ ಊರಿಗೆ ಮುಂಚೆ ಬಂದಿದ್ದೀನಿ, ಯಾರೂ ಬಂದಿಲ್ಲ. ನೋಡ್ರಿ ಶೋ ಕೂಡ ಇನ್ನೂ ಹೋಗ್ತಾನೆ ಐತೆ. ನಮ್ಮ ಡ್ಯಾಡಿ 400 ರೂಪಾಯಿ ಹಾಕೋರೆ, ಹೋಗಿ ಸಿನಿಮಾ ನೋಡ್ಕೊಬಾ, ಚೇಂಜ್ ಎತ್ಕೊಬಾ ಅಂದವ್ರೆ. 400 ರೂಪಾಯಿದಲ್ಲಿ 1 GB ನೆಟ್ ಹಾಕ್ಕೊಂಡೆ. ಮಿಕ್ಕಿದ್ದು 360 ಹೋಯ್ತು. ಹೋದ್ರೆ ಇನ್ನು 10-20 ಇರುತ್ತೆ. 10-20 ಏನು ಮಾಡೋದಂತೂ ಗೊತ್ತಾಗ್ತಾ ಇಲ್ಲ. ಫ್ರೆಂಡ್ ಬರ್ತಿರ್ತಾನೆ, ಅವ್ರ ಜೋಬಿನಿಂದ ಎತ್ತಾಕೋಬಿಡೋಣ. ಎಲ್ಲರೂ ಅದೇ ಕೆಲಸ ಮಾಡೋದು. ಟಿಕೆಟ್ ಬುಕ್ ಮಾಡಿದೆ, ಇಂಟರ್ವಲ್ ಬ್ರೇಕ್ ನಿಮ್ಮದೆ. ಫ್ರೆಂಡ್ಸು ಇದೀರಿ, ಅದಕ್ಕೆ ಹೋಗೋದು. ಯಾರನ್ನ ಒಬ್ರು ಬಕ್ರಾನ್ ಹಿಡ್ಕೋಬೇಕು ಸೆಂಟ್ರಲ್ಲಿ. ಅಲ್ಲಿ ಕಿತ್ತು ಚೆನ್ನಾಗಿ ಸ್ಟೋರಿ ಹಾಕಿದ್ದೀನಿ ಇವಾಗ್ತೇನೆ ಟಿಕೆಟ್ದು. ಇನ್ನೊಂದು 5 ನಿಮಿಷಕ್ಕೆ ಫೋನ್ ಬಂದ್ಬಿಡುತ್ತೆ. ಯಾಕಂದರೆ ಅವರು ಹೋಗಿಲ್ಲ, ಇನ್ನು ಹೋಗಿ ಬರ್ತಾರೆ ಅಂತೆ. ಲಿಖಿತ್ತು ಹೋಗಿರ್ಬೇಕು ಅಂತ ಅನ್ಕೊತಾ ಇದ್ದೀನಿ. ಲಿಖಿತ್ ಯಾಕೋ 3 ದಿವಸನಿಂದ ಫೋನು ಎತ್ತಿಲ್ಲ, ಒಂದು ಮೆಸೇಜ್ ಇಲ್ಲ, ಏನಂತನೂ ಗೊತ್ತಿಲ್ಲ. ಇದ್ದಾನ ಹೋಗ್ಬಿಟ್ಟವನ. ಶಿವನೇ ಪಾಲನು. ಮಳೆ ಬೇರೆ ಬರೋ ಥರ ಐತೆ, ಮುಚ್ಕೊಂಡೈತೆ. ಬೇಗ ಟೈಮ್ ಆದರೆ ಸಾಕು. ಒಂದೊಂದು ಟ್ರಾಫಿಕ್ ಬೀಳ್ತೈತೆ. ನಿಮ್ದೋಗ್ಬಿಟ್ರೆ ತಲೆನೋವು, ಮತ್ತೆ ಎಲ್ಲಾನ ಜ್ವರ ಬಂದುಬಿಟ್ರೆ ಹೆಂಗೋ ಹಾಲಿಡೇಸ್ ಕೊಟ್ಟಾರೆ. 8ನೇ ತಾರೀಕು ಗಂಟೆ ನಮ್ಮ ಕಾಲೇಜ್ ಲೀವು, ಆರಾಮಾಗಿ ಎಂಜಾಯ್ ಮಾಡ್ಬೋದು. ಏನು ಎಡಿಟಿಂಗ್ ಮಾಡ್ಕೊಂಡೆ ಕೂತ್ಕೋಬೇಕು, ಫ್ರೆಂಡ್ಸ್ ಜೊತೆ ಆಚೆ ಹೋಗಬೇಕು. ನೀವು ಹಾಲಿಡೇಸಲ್ಲಿ ಎಲ್ಲೆಲ್ಲಿ ಹೋಗ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ಜಾಸ್ತಿ ದಿವಸ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ನನಗೂ ಅಷ್ಟು ಟೈಮ್ ಸಿಗ್ತಾಯಿಲ್ಲ. ಯಾಕಂದರೆ ಬರೋ ತಿಂಗಳು 10ನೇ ತಾರೀಕಿನಿಂದ ನಮಗೂ ಎಕ್ಸಾಮ್ಸ್ ಸ್ಟಾರ್ಟ್ ಮಾಡ್ತಾವ್ರೆ. ಮಿಡ್ ಟರ್ಮು. ಕಾರುಗಳು ಎಷ್ಟು ಬೇಕೋ ಅಷ್ಟು ಹೋಲ್ಸೇಲಲ್ಲಿ ಮಾಡ್ತಾಯಿದ್ದೀನಿ. ಒಂದು ಸಿನಿಮಾ ನೋಡಿದ್ರೆ ಕಾರ್ ಫ್ರೀ, ಕಣ್ಣು ಮುಚ್ತೀರ ನೋಡಿದ್ರೆ ಒಂದು ಕಾರ್ ಫ್ರೀ. ಯಾರು ಬೇಕೋ ಬರ್ಬೋದು. ಮತ್ತೆ ಹೊರಗಡೆ ಬಂದಿದ್ದೀವಿ, ಥಿಯೇಟ್ರ್ ಒಳಗಡೆ. ಟಿಕೆಟ್ ಅಂತೂ ಬಾಲ್ಕನಿ ಅಂತೂ ಫುಲ್ ಆಗಿಬಿಟ್ಟಿದೆ. ಬಾಲ್ಕನಿ ಸಿಕ್ಕಿಲ್ಲ, ಸೊ ಕ್ಲಾಸಾಗಿ ಬಂದಿದ್ದೀವಿ. ಸೌಂಡ್ ಕೊಡ್ರಪ್ಪ. కసుకునే వాళ్ళ కళల